ಹಲೋ ಫ್ರೆಂಡ್ಸ್, ಆರಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಪುರಿ ಯೂಸ್ ಮಾಡಿ ಒಂದು ಸೂಪರ್ ಆಗಿರುವಂಥ ದೋಸೆ ಮಾಡ್ತಾಯಿದ್ದೀನಿ. ಇದು ತಿನ್ನಲು ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡಲು ತುಂಬಾ ಈಸಿ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ. 2 ಕಪ್ ಅಷ್ಟು ಪುರಿ ತೊಗೊಂಡಿದ್ದೀನಿ. ಕಡಲೆಪುರಿ, ನೀವು ಉಪ್ಪು ಪುರಿನಾರು ತೊಗೋಬೋದು, ಯಾವ್ದು ಸಿಗುತ್ತೆ ಅದನ್ನಾರು ತೊಗೊಳ್ಬೋದು. ತಗೊಂಡು ಅದನ್ನು ನೀರು ಹಾಕಿ ಒಂದು 5 ನಿಮಿಷ ಹಾಗೆ ನೆನೆಸ್ತಾ ಇದ್ದೀನಿ. ತುಂಬ ನೆನೆಸಬಾರ್ದು, ಒಂದು 5 ನಿಮಿಷ ಅಷ್ಟೇ ಸಾಕಾಗುತ್ತೆ. ಪುರಿ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದರಲ್ಲಿ ಅರ್ಧ ಕಪ್ ಅಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದನ್ನು ಸಹ ನೀರು ಹಾಕಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಆಗಿದೆ. ನಾನು ಪುರಿನೆಲ್ಲ ನೀರಿನಿಂದ ಹಿಂಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ನೆನೆಸಿರುವಂತಹ ರವೆ ಸಹ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕ್ಕೆ ಏನಾದ್ರು ಬೇಕು ಅಂದರೆ ನೀವು ದಿಢೀರಾಗಿ ಇದನ್ನು ಮಾಡ್ಕೊಬೋದು. ದೋಸೆ ಬೇಕು ಅಂತಾರೆ, ಹಿಟ್ಟಿರಲ್ಲ, ಆವಾಗ ನೀವು ದಿಢೀರಾಗಿ ಇದನ್ನು ಮಾಡಿ ಮಕ್ಕಳು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ದೋಸೆ. ಇದಕ್ಕೆ ನಾವೇನು ಕಪ್ ತೊಗೊಂಡ್ವೋ ಅದರಲ್ಲಿ 1/4 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಂಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಉಪ್ಪಿನ ಪುರಿ ಇದ್ದರೆ ನಿಮಗೆ ಸ್ವಲ್ಪ ಕಮ್ಮಿ ಇಡಿಸುತ್ತೆ, ಸಪ್ಪೆ ಪುರಿ ಆದರೆ ಮಾತ್ರ ಉಪ್ಪು ಕರೆಕ್ಟಾಗಿ ಇಡಿಸುತ್ತೆ. ಇದಕ್ಕೆ ನಾನು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಒಂದು 1/4 ಸ್ಪೂನ್ಗಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಈನೋ ಪೌಡ್ರು ಬೇಕಾದ್ರೂ ಹಾಕ್ಕೊಳ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಸೈಡ್ಗೆ ಇಟ್ಬಿಡೋಣ. ಅಲ್ಲಿವರೆಗೆ ನಾವು ಒಂದು ಈರುಳ್ಳಿ ಚಟ್ನಿ ಮಾಡ್ಕೊಂಡು ಬಿಡೋಣ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಒಂದು 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣ ಉರಿಲೇ ಬಾಡಿಸ್ಬೇಕಾಗುತ್ತೆ. ದೊಡ್ಡ ಉರಿಲಿ ಮಾಡಿದ್ರೆ ಈರುಳ್ಳಿ ಎಲ್ಲ ಕಪ್ಪಾಗ್ಬಿಟ್ಟು ಚಟ್ನಿ ಚೆನ್ನಾಗಿ ಆಗೋದಿಲ್ಲ. ಇದಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ. ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಹಾಗೆಯೇ ಸಣ್ಣ ಉರಿಲೇ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಬಾಡಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ ಚಟ್ನಿ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲೆಲ್ಲ ಇಡ್ಲಿಗೆ ನೈಟ್ ಹೊಟ್ಲಲ್ಲಿ ಇದನ್ನು ಕೊಡ್ತಾಯಿದ್ರು. ಈರುಳ್ಳಿ ಎಲ್ಲ ಬಾಡಿದ್ದಾಗಿದೆ. ಇವಾಗ ಸ್ಟವ್ ಆರಿಸ್ತಾ ಇದ್ದೀನಿ. ಸ್ಟವ್ ಆರಿಸಿ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಇಡ್ಸೋದಿಲ್ಲ, ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದು ಕಡಾಯಿ ಬಿಸಿ ಇದೆಯಲ್ಲ ಹಂಗೇ ಫ್ರೈ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಲ್ಲ. ಅದು ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಈರುಳ್ಳಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು 5 ನಿಮಿಷ ಆಗಿದೆ. ತವಾನ ಹೀಟ್ ಮಾಡಿ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೆ ಹಂಗೆ ಹಾಕ್ಕೊಳ್ಬೋದು. ಆದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕ್ಕೊಂಡು ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣ ಉರಿಲೇ ನಿಧಾನಕ್ಕೆ ಬೇಯಿಸಿದ್ರೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸೈಡ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಹಂಗೇ ಈರುಳ್ಳಿ ಚಟ್ನಿನೂ ಹಾಕ್ಕೋಬೋದು, ಅಥವಾ ಚಟ್ನಿ ಪುಡಿ ಹಾಕ್ಕೊಳ್ಬೋದು. ಮೇಲೆ ಹಾಕಿ ನೀವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ, ಅದು ಮಸಾಲೆ ದೋಸೆ ಖಾರ ಇದ್ದರೆ ಅದನ್ನು ಬೇಕಾದ್ರೆ ಸವರ್ಬೋದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಪುರಿ ದೋಸೆ ಅಂತ. ಸೇಮ್ ಮಸಾಲೆ ದೋಸೆಗಿಂತನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಸ್ವಲ್ಪ ದಪ್ಪಗೆ ಬೇಕಾದ್ರೆ ದಪ್ಪಕ್ಕೆ ಹಾಕ್ಕೋಬೇಕು. ನೀವೆಷ್ಟು ತೆಳುಗೆ ಬೇಕಾದ್ರೂ ಹಾಕ್ಕೊಳ್ಬೋದು.
ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.